ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಆತ್ಮೀಯ ಅರಣ್ಯ ಪರಿಸರ ವನ್ಯಜೀವಿ ಸಂರಕ್ಷಣಾ ಸಮಾಜದ ಎಲ್ಲ ಸಂರಕ್ಷಕರಿಗೆ ನಮಸ್ಕಾರ. ಯಾಕೆ ಅಂದರೆ ಈಗ ಇಲ್ಲಿ ಕರ್ನಾಟಕದಲ್ಲಿ ಒಂದು ಮೋಸ್ಟ್ ಅಂದರೆ ಪವರ್ಫುಲ್ಲು ಸ್ನೇಕ್ ರೆಸ್ಕ್ಯೂ ಮಾಡ್ತಾ ಇರೋರು ಒಂದು 9ರಿಂದ 10 ಜನ ಅಷ್ಟೇ. PCCF ಕೂಡ ಹೇಳವ್ರೆ, ಸರ್ಕಾರದ ಲೆವೆಲಲ್ಲಿ ಹೇಳೋಕ್ಕಾಗಿಲ್ಲ. ಇವ್ರ ಮಾತನ್ನ ಕೇಳಿಲ್ಲ. ಹೇಳಕ್ಕೆ ಹೋದವ್ರನ್ನೆಲ್ಲ ಕೇಸ್ ಹಾಕಿ ಈಗ ಒಳಗಡೆ ಹಾಕಿ ಅಲಿಸ್ತವ್ರೆ. ಮೊನ್ನೆ ಒಬ್ಬ ವ್ಯಕ್ತಿ ಮಕ್ಳಿಗೆ ಪಾಠ ಮಾಡೋಕ್ಕೆ ಹೋದಾಗಲೂ ಕೂಡ ಅವನ ಮೇಲೆ FIR ಮಾಡಿ ಕೇಸ್ ಇರೋ ಆ್ಯಕ್ಟನ್ನು ಯಾಕೆ ನೀವು ಮಾಡಿದ್ದೀರಿ ಅಂತಲೂ ಕೂಡ ಕೇಳವ್ರೆ. ರೆಸ್ಕ್ಯೂರ್ ಕ್ಯಾಚರ್ಗೆ ಸಂಬಂಧಪಟ್ಟಂಥ ವಿಚಾರ ಹೇಳ್ತಾ ಇದ್ದೀನಿ. ನಾವು ಬೆತ್ತಲೆ ಹೋರಾಟ ಮಾಡಿದಾಗ ಫ್ರೀಡಮ್ ಪಾರ್ಕಲ್ಲಿ ಇವರೆಲ್ಲ ಭಿಕ್ಷುಕರು ಅಂತ ಹೇಳಿದ್ರಿ. ಇವ್ರಿಗೆಲ್ಲ ಕೇಳಿದ್ರೆ ಕೊಡ್ತಾರ ಅಂತ ಹೇಳಿದ್ರಿ. ಅದೇ ಸರ್ಕಾರ ಇವತ್ತು ನಿಮಗೆ ನಾವು ಕೊಟ್ಟಂಥ 13 ಪ್ರಣಾಳಿಕೆಯಲ್ಲಿ 2ನೇ ಪ್ರಣಾಳಿಕೆಯಲ್ಲಿ ಯಾರಿಗೆ ಹಾವು ಕಚ್ಚಿದ್ರು ಉಚಿತ ಚಿಕಿತ್ಸೆ, ಯಾವುದೇ ಖಾಸಗಿ ಹಾಸ್ಪಿಟ್ಲಿಗೆ ಹೋದ್ರೂ ಕೂಡ ಅವರು ಉಚಿತ ಚಿಕಿತ್ಸೆ ಕೊಡಬೇಕಂತ ಹೇಳಿ ಸರ್ಕಾರ ಆದೇಶ ಹೊರಡಿಸಿದೆ. ಏನಕ್ಕೆ ಗೊತ್ತಾ? ಅವತ್ತು ನಾವು 100-150 ಜನ ಬಟ್ಟೆ ಬೀಸ್ತೆ ಹೋಗಿದ್ರೆ ಇದನ್ನು ಕೊಡ್ತಿರ್ಲಿಲ್ಲ. ಇನ್ನೂ ಬ್ಯಾಕ್ ಟು ಬ್ಯಾಕ್ ಬರ್ತದೆ. ಇವತ್ತು ಹೇಳ್ತೀರಿ, ಎಲ್ಲರೂ ಹೇಳ್ತೀರಿ, ಏನು ನೀವು ಮೋಸ್ಟ್ ಸ್ನೇಕ್ ಸ್ಟ್ಯಾಂಡರ್ಡ್ ರೆಸ್ಕ್ಯೂರ್ಗಳಿದ್ದೀರಲ್ಲ, ಎಲ್ಲರೂ ಹೇಳ್ತಾ ಇದ್ದೀರಿ. ಏನಂತ ಹೇಳ್ತಾ ಇದ್ದೀರಿ? ನಾವು ಮಾಡ್ದೋ ಏನ್ರಿ ಮಾಡಿದ್ದೀರಿ? ನೀವು ಏನು ಮಾಡಿದ್ದೀರಿ? ನೀವು ಎಲ್ಲ ವನ್ಯಜೀವಿ ಸಂರಕ್ಷಕರ ಹೆಸರಿನಲ್ಲಿ ನನ್ನ ಜೊತೆ 200 ಜನ ಇದ್ದಾರೆ, 300 ಜನ ಇದ್ದಾರೆ ಅಂತ ಹೇಳಿ PCCFIಗೆ ಬ್ಲ್ಯಾಕ್ ಮೇಲ್ ಮಾಡಿ ಹಣಗಳನ್ನ ಕೊಟ್ಟು ಪರ್ಮಿಷನ್ ತಗೊಂಡು 1 ವರ್ಷಕ್ಕೆ ತಗೊಂಡು ಪರ್ಮಿಷನ್ನ 10 ವರ್ಷ ದುರುಪಯೋಗ ಪಡಿಸ್ಕೊಂಡು ಇವತ್ತು ಕೇಸ್ ಹಾಕ್ಸ್ಕೊಂಡು ಬಂದಿಲ್ಲಿ PCCF ಮುಂದೆ ಮೊಕ ಎತ್ಕೊಂಡು ಓಡಾಡೋದಂಗೆ ಮಾಡ್ಕೊಂಡ್ರು ಅಂತವ್ರು ನೀವು. ನಾವಲ್ಲ, ನಾವು ಬೆತ್ತಲೆ ಹೋರಾಟನೂ ಮಾಡ್ದೋ. ನಮ್ಮ ಸಂಘ ಸಂಸ್ಥೆಗಳಲ್ಲಿ ಎಷ್ಟು ಜನಗಳಿಗೆ ಏನಾಗಬೇಕು ಅಂತಲೂ ಕೂಡ ಎಲ್ಲ ಏನು ನಾವು ಮಾಡಬೇಕೆಲ್ಲ ಮಾಡಿದ್ದೀವಿ. ಈಗ ಸರ್ಕಾರ ನಾವು ಕೊಟ್ಟಂಥ 13 ಬೇಡಿಕೆಗಳಲ್ಲಿ 2 ಬೇಡಿಕೆಗಳನ್ನ ಈಡೇರಿಸಿದೆ. ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಯ್ತದೆ, ನೋಡ್ಕೊಳ್ಳಿ. ಬಟ್ ಇದನ್ನೆಲ್ಲ ನಾವೇ ಮಾಡ್ದು ಅಂತ ಹೇಳ್ಕೊಂಡು ತಿರುಗ್ತಿರಲ್ಲ, ಮಾನ ಮರ್ಯಾದೆ ಇಲ್ವೇನ್ರಿ ನಿಮಗೆ ರೀ? ಹೆಂಗ್ರಿ ಮಾಡಿದ್ರಿ ನೀವು? ಕರ್ನಾಟಕದಲ್ಲಿ ಎಷ್ಟು ಜನ ಯೂನಿಯನ್ ರೀ ಮಾಡಿದಿರಿ ನೀವು? ಎಷ್ಟು ಜನ ವನ್ಯಜೀವ ಸಂರಕ್ಷಕರು ಗೊತ್ತಿರಿ ನಿಮಗೆ? ಎಷ್ಟು ಜನಗಳಿಗೆ ಹಾವು ಕಚ್ಚೋರ್ ಮನೆಗೆ ಭೇಟಿ ಮಾಡಿದಿರಿ ನೀವು? ಯಾಕ್ರಿ ಹಸಿ ಸುಳ್ಳುಗಳನ್ನ ಹೇಳ್ತೀರಿ? ಮಾಡಿರೋದು ಅರಣ್ಯ ಪರಿಸರ ವನ್ಯಜೀವಿ ಸಂರಕ್ಷಣಾ ಸಮಾಜ ಡಾಕ್ಟರ್ ಪ್ರಸನ್ನ ಕುಮಾರ್ ತಂಡದ 8-9 ಜನ ಸದಸ್ಯರು ಹಗಲು ಇರುಳು ದುಡಿದು ಈ ಸಂಸ್ಥೆನ ಕಟ್ಟಿ ಇಲ್ಲಿ ನೂರಾರು ಜನ ಹಿರಿಯ ವನ್ಯಜೀವಿ ಸಂರಕ್ಷಕರು ಹಾಗೂ ಕಲಿಸೋರಿಗೆಲ್ಲ ಚಾನ್ಸ್ ಕೊಟ್ಟು ಆದ್ಯತೆ ಕೊಟ್ಟು 2 ಸಲ ಹೋರಾಟ ಮಾಡಿ ನಮ್ಮ ಸ್ವಂತ ಪ್ರತಿಯೊಬ್ಬರು ಸ್ವಂತ ಜೋಬ್ರಿಂದ ದುಡ್ಡು ತೆಗೆದು ಹೋರಾಟ ಮಾಡಿದೀವ್ರಿ. ಯಾರ ಹತ್ರ ಕೊಳ್ಳೆ ಹೊಡೆದಿಲ್ಲ. ಕೆಲವಾರು ಜನಗಳು ಹೇಳ್ತೀರಿ ನೀವೆಂತ ಪ್ರಾಣಿಗಳು ಅಂತ ಲೆಕ್ಕ ಹಾಕೊಳ್ಳಿ, ನಮ್ಮ ಹಾವುಗಳಿಗಿಂತ ಕೆಟ್ಟು ಫ್ರಾಡಾಗಿ ಮಾತಾಡ್ತೀರಿ. ನಿಮ್ದೇನು ಬಾಯೋ ಬಟ್ಲೆ ಮನೆ ನಂಗಂತೂ ಗೊತ್ತಾಯ್ತಲ್ಲಪ್ಪ. ಏನು ಪ್ರಸನ್ನ ಕುಮಾರ್ ತಂದಿರೋ 9 ಜನಗಳು ಎಲ್ಲರ ಹತ್ರನು ಕೊಳ್ಳೆ ಹೊಡೆದು ID ಕಾರ್ಡ್ ನೆಪ್ತಲ್ಲಿ ದುಡ್ಡು ಮಾಡ್ಬಿಟ್ಟು ಏನು ಜೀವನ ಮಾಡ್ತಾಯಿಲ್ಲ ದೇವರು. ಅವ್ರನ್ನ ಕೇಳ್ಕೊಳ್ಳಿ, ಬಂದವ್ರನ್ನ 180 ಜನರ ತನಕ 2 ಸಲ ಸ್ಟ್ರೈಕ್ ಭಾಗವಹಿಸವ್ರೆ. ನಮ್ಮ ಉತ್ತರ ಕರ್ನಾಟಕ ಮಂದಿ ಇರ್ಬೋದು, ಪ್ರತಿಯೊಂದು ಜಿಲ್ಲೆಯಿಂದ ಇರ್ಬೋದು. ನೀವೇನೋ ದೊಡ್ಡವರು, ನೀವೆಲ್ಲ ಸ್ಟ್ಯಾಂಡರ್ಡ್, ನೀವು ಬಂದಿಲ್ಲದೆ ಇರ್ಬೋದು. ಬಟ್ ನಾವು ಮಾಡಿದ್ದೀವಿ. ಬಡವ್ರ ಮಕ್ಕಳು ಹೋರಾಟ ಮಾಡಿದ್ದೀವಿ. ಮೊದಲನೇದಾಗಿ ನಿಮಗೆ ಸರ್ಕಾರ ID ಕಾರ್ಡ್ ಕೊಡ್ತಾ ಇದೆ, ತಗೊಳ್ಳಿ. ಎಲ್ರಿಗೂ ಮಾಡಿರೋದು, ಇಲ್ಲಿ ಯಾರೋ ಒಬ್ರಿಗೆ ಮಾಡಿರೋದಲ್ಲ. ID ಕಾರ್ಡ್ ಕೊಡ್ತಾ ಇದೆ. ಹಾವು ಹಿಡಿಯುವನು ಅಥವಾ ಹುಡುಗ ಸಂರಕ್ಷಕ ಅನ್ನೋ ID ಕಾರ್ಡ್ ಕೊಡ್ತಾ ಇದೆ. 2ನೇದಾಗಿ ನಿಮಗೆ ಹಾಸ್ಪಿಟ್ಲಿಗೆ ಹಾವು ಕಚ್ಚಿ ಅಡ್ಮಿಟ್ ಆಯಿತು ಅಂದರೆ ಯಾವುದೇ ಖಾಸಗಿ ಹಾಸ್ಪಿಟ್ಲ್ ಆಗ್ಬೋದು, ಸ್ಟ್ಯಾಂಡರ್ಡ್ ಆಗ್ಬೋದು, ಅಲ್ಲಿ ನಿಮಗೆ ಉಚಿತ ಟ್ರೀಟ್ಮೆಂಟ್ ಕೊಡಬೇಕು. ಇನ್ನೂ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಯ್ತಾ ಇದೆ. ಯಾಕೆ ಅಂದರೆ ಎಲ್ಲರೂ ಹೋರಾಟ ಮಾಡಿದ್ಕೆ. ನಿಂದನೆಗಳನ್ನ ಮಾಡಬೇಡಿ. ಸ್ನೇಕ್ ಕ್ಯಾಚರ್ ಬೇರೆ ಅಂತೆ, ಸ್ನೇಕ್ ರೆಸ್ಕ್ಯೂರ್ ಬೇರೆ ಅಂತೆ. ಏನು ನಿಮಗೆ ಸ್ಪೆಷಲ್ ಆಗಿ ಇರ್ತದೆ? ಏನು ಹಾವು ನಿಮಗೆ ಮುತ್ತು ಕೊಡ್ತದಾ? ಅಥವಾ ನಾವೇನಾದರೂ ಹಾವು ಮುತ್ತು ಕೊಡ್ತಾ ಇದ್ದಾವ? ಲೋಕಲ್ಲು ಸ್ಟ್ಯಾಂಡರ್ಡ್ ಬುಟ್ಟಾಕಿ ಸರ್ಕಾರದಿಂದ ಬಂತು ಅನ್ನೋದನ್ನು ತಗೊಳ್ಳಿ. ಇದಕ್ಕೆ ನೇರವಾಗಿ ಕಾರಣ ಡಾಕ್ಟರ್ ಪ್ರಸನ್ನ ಕುಮಾರ್ ಅವರ ತಂಡದ ಸಾರಥ್ಯದ ನೇತೃತ್ವದ ತಂಡಗಳೇ ಹೊರತು ನೀವು ಯಾರು ಮಾಡಿಲ್ಲ. ಇವತ್ತು ಯಾಕೆ ಹೇಳ್ಕೊಂಡು ತಿರುಗ್ತೀರಿ ಆದ ಬೀದಿಲಿ? ನಾನು PCCFಗೆ ಹೋಗಿದ್ದೆ, ನನ್ನ ಸರ್ಕಾರಕ್ಕೆ ಕೊಟ್ಟೆ, ನನ್ನ ಕಂಡ್ರೆ ಅವ್ರಿಗೆ ಕೊಟ್ಟೆ, ನನ್ನ CM ಕೊಟ್ಟೆ ಅಂತ ಹೇಳಿ ಹಸಿ ಸುಳ್ಳುಗಳು ಹೇಳ್ಬೇಡ್ರಿ ರೀ. ಸರ್ಕಾರ ಕೊಟ್ಟವ್ರೆ ತಗೊಂಡು ತಿನ್ನಿ ಎಲ್ರೂ. ನಮ್ಗೆ ಯಾರು ಶತ್ರುಗಳಿಲ್ಲ. ನಮ್ಮನ್ನ ಯಾರು ಶತ್ರು ಮಾಡ್ಕೊಂಡಿರೋ ನಮ್ಮ ಯೂನಿಯನ್ ನಮಗಂತೂ ಗೊತ್ತಿಲ್ಲ. ನಿಮ್ಮ ಕೆಲವು ವಿಚಾರಗಳು ಇನ್ನೂ ಅಮಾಯಕರುಗಳು ಗೊತ್ತಾಗಿಲ್ಲ. ಗೊತ್ತಾಗೋದಕ್ಕಿಂತ ಮುಂಚೆ ಎಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ಈ ಸರ್ಕಾರದಲ್ಲಿ ಏನು ನಾವು ಅಧೀನ ತಗೋಬೇಕೆಲ್ಲ ತಗೊಳ್ಳೋಣ ಅಷ್ಟೇ. ನಾನು ಮಾಡಿದೆ ಮಾಡೋದೊಂದು ಸರ್ಕಾರ ಹೊರಗಡೆ ಬಿಟ್ಟವ್ರೆ. ಯಾಕೆ ಹೇಳಿ? ಎಕರೆ ಗಂಟ್ಲೆ ಕೊಳ್ಳೆ ಹೊಡೆದ್ರಿ. ಹಾವನ ಹೆಸರನ್ನ ಹೇಳ್ಕೊಂಡು 300-400 ಜನ ಹೆಸರುಗಳನ್ನ ಹೇಳ್ಕೊಂಡು ನೀವು ಬದಿಕೊಂಡು ಕೋಟ್ಯಾಧೀಶ್ವರ ಆದ್ರೆ ಹೊರ್ತು ಯಾವನೊಬ್ಬ ಹಾವು ಕಚ್ಚು ಸತ್ತನ ಮನೆಗೆ ಹೋಗಿ ಸಾಂತ್ವನ ಅಂತ ಯೋಗ್ಯತೆ ಪೇಷನ್ಸ್ ನಿಮ್ಗಿಲ್ಲ. ಈಗ ಸ್ವಲ್ಪ ದಿವಸದೊಬ್ಬ ಹೇಳ್ತಾನಪ್ಪ ಯೂಟ್ಯೂಬಲ್ಲಿ, ಏನಂತ ಹೇಳ್ತಾನೆ? ಭಿಕ್ಷೆ ಬೇಡ್ತಾ ಇದ್ದಾವಂತೆ. ಹೌದ್ರಿ, ನಾವು ಭಿಕ್ಷೆ ಬೇಡ್ತೀವಿ ಬಡವ್ರ ಮಕ್ಕಳು. ನಿಮ್ಮ ತಂದೆ ಇರ್ತಾರ, ನಿಮ್ಮ ಬ್ಯಾಗ್ ಒಂಥರ ಲಕ್ಷ ಕೋಟಿ ದುಡ್ಡು ನಾವು ಕೊಟ್ಟು ನಾವೇ ಭಿಕ್ಷೆ ಬೇಡ್ತಿದ್ದೋ? ಸರ್ಕಾರದಲ್ಲಿ ಬಟ್ಟೆ ಬಿಚ್ಕೊಂಡು ಹೋರಾಟ ಮಾಡ್ತಿದ್ದೋ? ಕಾಮನ್ ಸೆನ್ಸ್ ಬೇಡ, ಪೇಷನ್ಸ್ ಬೇಡ ಒಂದು ಮಾತಾಡೋಕ್ಕೆ.
ನಿಮಗೆ ಕೊಡೋ ಅಂತ 1,000 2,000 ಲೈಕ್ಗೋಸ್ಕರ ಎಲ್ಲ ಸಂರಕ್ಷಕರನ್ನು ಮರ್ಯಾದೆ ಕಳಿತೀರಲ್ರಿ. ಸ್ನೇಕ್ ಕ್ಯಾಚರ್ ಬೇರೆ, ಸ್ನೇಕ್ ರಿಸ್ಕ್ಯೂರ್ ಬೇರೆ, ನಿಮ್ಗೆ ಸ್ಪೆಷಲ್ ಆಗೈತಾ? ಹಾವುಗಳು ಬಂದು ನಿಮಗೆ ಮುತ್ತು ಕೊಡ್ತದೆ, ಹಂಗಾದ್ರೆ ನಾವು ಹೋಗಿ ಹಾವು ಮುತ್ತು ಕೊಡ್ತಾ ಇದ್ದಾವ? ಇವೆಲ್ಲ ಬುಟ್ಟಾಕಿ ದಯವಿಟ್ಟು ಎಲ್ಲ ಅರಣ್ಯ ಪರಿಸರ ವನ್ಯಜೀವಿ ಸಂರಕ್ಷಣಾ ಸಮಾಜದ ಎಲ್ಲ ನನ್ನ ಸ್ನೇಹಿತರಿಗೆ, ಗುರು ಹಿರಿಯರಿಗೆ, ಸಹಪಾಠಿಗಳಿಗೆ, ಸಂಸ್ಥಾಪಕರಾದ ಡಾಕ್ಟರ್ ಪ್ರಸನ್ನಕುಮಾರ್ ಆಗ್ಬೋದು, ಸಹಪಾಠಿಗಳಂತ ರಾಜೇಶು, ನಯಾಜು, ಮಂಜಣ್ಣ, ನಜೀರು, ಎಲ್ಲರಿಗೂ ಎಕ್ಸ್ಪೆಷಲಿ ನಾನು ಹ್ಯಾಟ್ಸಾಪ್ ಹೇಳ್ತೀನಿ. ಯಾಕೆ ಅಂದರೆ ನಮಗೊಂದು ಅವಕಾಶ ಕೊಟ್ಟು ಈ ಥರ ಮಾತಾಡಲಿಕ್ಕೆ ಕಾರಣ ಏನು ಅಂತಂದ್ರೆ ತುಂಬ ನೋವಾಯ್ತದೆ. ಯಾರೋ ಮಾಡಿದ್ನ ಯಾರೋ ಹೇಳ್ಕೋತವನೆ ಅಂತ ಅಂದರೆ ತಂದೆದಿರೇ ಯಾರೋ ಆಗಿರ್ತಾರೆ. ನಾನು ತಂದೆ ಅಂದರೆ ಅದು ಏನು ಅರ್ಥ ಬ್ರದರ್? ದಯವಿಟ್ಟು ನನ್ನ ಮಾತಿನಲ್ಲಿ ಸಣ್ಣ ಪುಟ್ಟ ಬೇಸರವಾಗಿದ್ದರೆ, ನೋವಿದ್ರೆ ದಯಮಾಡಿ ಕ್ಷಮೆ ಇರಲಿ. ನಮ್ಮ ಮುಂದಿನ ಹೋರಾಟ ಬಟ್ಟೆ ಬಿಚ್ಕೊಂಡೇ ಹೋರಾಟ ಮಾಡಿದ್ರು, ನಮ್ಮ ಟೀಕೆ ಮಾಡಿದ್ರು ಭಯ ಪಡಬಾರ್ದು. ನಾವೆಲ್ಲ ಹೋರಾಟ ಮಾಡಿ ಎಲ್ಲರಿಗೂ ಇವತ್ತು ಏನೋ ಸರ್ಕಾರ ಆಗ್ಬೋದು ಅಥವಾ ಏನೋ ನಮ್ಮ ಒಂದು ವೃತ್ತಿ ಧರ್ಮಕ್ಕೆ ಬೆಲೆ ಕೊಟ್ಟು ಇದನ್ನು ಮಾಡಿದ್ದಾರೆ.